ಮಸೀದಿ ರೋಡಲ್ಲಿ ಗಲಾಟೆಯಾಗಿದೆ. ಮಸೀದಿ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಉದ್ರಿಕ್ತರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಹಿಂದೂ ಪರ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಮಸೀದಿ ರೋಡಲ್ಲಿ ಭಾರಿ ಬಂದೋಬಸ್ತ್ ಇದೆ. ನಿಷೇಧಾಜ್ಞೆಯನ್ನ ಪೊಲೀಸರು ಜಾರಿ ಮಾಡಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಹೈವೇನಲ್ಲೂ ಕೂಡ ಸಂಚಾರಕ್ಕೆ ಸದ್ಯಕ್ಕೆ ತೊಂದರೆ ಆಗ್ತಾ ಇದೆ. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅನ್ಯ ಧರ್ಮೀಯರು ಕಲ್ಲು ತೂರಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ನಿನ್ನೆ ಡಿಜೆ ಬಳಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಗಣೇಶ ಮೂರ್ತಿ ಮೇಲೆನೆ ಕಲ್ಲು ತೂರ್ಬಿಟ್ರು ಅಂತ ಹೇಳಿ ಅಲ್ಲಿ ಗಲಾಟೆ ಶುರುವಾಗಿದೆ. ಅದಕ್ಕೆ ಪ್ರತಿಯಾಗಿ ಮೆರವಣಿಗೆಯಲ್ಲಿ ಯಾರು ನೆನ್ನೆ ಪಾಲ್ಗೊಂಡಿದ್ರು ಅವರು ಕೂಡ ಕಲ್ಲೆಸೆತವನ್ನ ಮಾಡಿದ್ರು ಎನ್ನಲಾಗಿದೆ. ಇದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಕಾರ್ಯಕರ್ತರು ಸಂಘಟನೆಯವರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಇವತ್ತು ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮಸೀದಿ ಮೇಲೆ ಇವತ್ತು ಕಲ್ಲು ತೂರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಮಾಹಿತಿ ಇದೆ. ಆಗ ಪೊಲೀಸರು ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ತಡೆಯುವಂತ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಪರಿಸ್ಥಿತಿ ಕೈಬೀರ್ ಹಂತಕ್ಕೆ ಹೋಗ್ತಾ ಇತ್ತು. ಆಗ ಪೊಲೀಸರು ಇಮಿಡಿಯೇಟ್ ಆಗಿ ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿದ್ದಾರೆ, ಕಂಟ್ರೋಲಿಗೆ ತಗೊಂಡಿದ್ದಾರೆ. ಸೊ ಇವತ್ತು ಹಿಂದೂ ಸಂಘಟನೆಯವರು ತೀವ್ರ ರೀತಿಯಲ್ಲಿ ನಿನ್ನೆಯ ಘಟನೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಭರದಲ್ಲಿ ಮಸೀದಿಗೆ ನುಗ್ಗೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಕಲ್ಲು ತೂರಾಟ ಮಾಡೋ ಪ್ರಯತ್ನಗಳನ್ನು ಮಾಡಿದ್ದಾರೆ. ಬಾವುಟಗಳನ್ನ ಕಿತ್ತೆಸೆಯೋ ಪ್ರಯತ್ನಗಳನ್ನು ಮಾಡಿದ್ದಾರೆ. ನೋಡಿ, ಪೊಲೀಸರು ಸಿಕ್ಕವರಿಗೆ ಲಾಠಿ ರುಚಿಯನ್ನ ತೋರಿಸ್ತಾ ಇದ್ದಾರೆ. ಮಸೀದಿ ರೋಡಲ್ಲಿ ಇವತ್ತು ಭಾರಿ ಗಲಾಟೆ ಆಗಿದೆ. ಒಂದು ಹಂತಕ್ಕೆ ನೋಡಿ, ಪೊಲೀಸರು ಜೊತೆಯಲ್ಲೂ ಕೂಡ ಕಾರ್ಯಕರ್ತರು ವಾಗ್ವಾದಕ್ಕಿಳಿದಿದ್ದಾರೆ. ಅವರನ್ನು ಸಮಾಧಾನ ಪಡಿಸಿ ವಾಪಸ್ ಕರ್ಕೊಂಡು ಹೋಗೋ ಪ್ರಯತ್ನಗಳನ್ನ ಇತರರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ, ವಿಸರ್ಜನೆ ಸಂದರ್ಭದಲ್ಲಿ ಅನ್ಯ ಕೋಮಿಯರು ಫಸ್ಟ್ ಡಿಜೆ ಏನ್ ಹಾಕಿದ್ರು ಅದನ್ನು ವಿರೋಧಿಸಿ ಗಣೇಶನ್ ಮೇಲೆ ಕಲ್ಲು ತೂರಿದ್ರು ಅಂತ ಆರೋಪ ಮಾಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವರು ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಸೊ ಆಗ ಪರಿಸ್ಥಿತಿ ನಿನ್ನೆ ವಿಕೋಪಕ್ಕೆ ಹೋಗಿತ್ತು. ನಿನ್ನೆಯ ಘಟನೆಯನ್ನ ಖಂಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಮದ್ದೂರು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಹಿಂದೂ ಸಂಘಟನೆಗಳಿಂದ. ಸೊ ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕರ್ತರು ಏನ್ ಮಾಡಿದ್ದಾರೆ ಅಂದ್ರೆ, ನೋಡಿ, ಆ ಧ್ವಜ ಏನ್ ಹಾಕಿದ್ರು ಆ ಧ್ವಜವನ್ನ ಕಿತ್ತಿದ್ದಾರೆ. ಮಸೀದಿ ಮೇಲೆ ಕಲ್ಲು ತೂರಾಟದ ಪ್ರಯತ್ನ ಇವತ್ತು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮುಸ್ಲಿಮರು ಹಾಕಿದಂತ ಧ್ವಜವನ್ನ ಅಲ್ಲಿ ತೆಗೆದು ಹಾಕಿದ್ದಾರೆ. ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮದ್ದೂರಿನ ಗಣೇಶ ಮೇಲೆ ಕಲ್ಲು ತೂರಾಟ ಪ್ರಕರಣ, ಮುಸ್ಲಿಮರ ಹಸಿರು ಬಾವುಟ ಕಿತ್ತು ಹಿಂದೂಗಳ ಕೇಸರಿ ಬಾವುಟವನ್ನ ಅಲ್ಲಿ ಹಾಕಿದ್ದಾರೆ ಕಾರ್ಯಕರ್ತರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಮದ್ದೂರಿನ ಹೂವಿನ ಸರ್ಕಲ್. ಇಲ್ಲಿ ನಡೆದಿರುವಂತ ಘಟನೆ. ಬಾವುಟ ಕಿತ್ತು ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳದಲ್ಲಿ ಜೈ ಶ್ರೀರಾಮ್ ಅಂತೆಲ್ಲ ಘೋಷಣೆಗಳನ್ನ ಜೋರಾಗಿ ಕೂಗಿದ್ದಾರೆ. ಅಲ್ಲಿ ಹಸಿರು ಬಾವುಟ ಇತ್ತು, ಹೂವಿನ ಸರ್ಕಲ್ ಇದು. ಮದ್ದೂರಲ್ಲಿ ಹಸಿರು ಬಾವುಟವನ್ನ ಕಿತ್ತು ಕೇಸರಿ ಬಾವುಟವನ್ನ ಕಾರ್ಯಕರ್ತರು ಹಾರಿಸಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋ ಸುಳಿವು ಪೊಲೀಸರಿಗೆ ಸಿಗ್ತಾ ಇದ್ದಂಗೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಈಗ ನಾವು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇರೋದು ಇದು ಮದ್ದೂರಿನ ಹೂವಿನ ಸರ್ಕಲ್. ಇಲ್ಲಿ ಮುಸ್ಲಿಮರ ಹಸಿರು ಬಾವುಟ ಇತ್ತು, ಅದನ್ನು ಕಿತ್ತಾಕಿ ಹಿಂದೂಗಳ ಕೇಸರಿ ಬಾವುಟವನ್ನ ಕಾರ್ಯಕರ್ತರು ಹಾರಿಸಿದ್ದಾರೆ. ಆ ಬಾವುಟ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಅಲ್ಲಿ ಕೂಗಿದ್ದಾರೆ. ಹರ್ಷೋದ್ಗಾರವನ್ನ ಗಮನಿಸಬಹುದು. ಇದೇ ವಿಷಯವಾಗಿ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸೊ ನಿನ್ನೆನೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿತ್ತು ಕಲ್ಲು ತೂರಾಟದಿಂದ. ಅದನ್ನು ಖಂಡಿಸಿ ಇವತ್ತು ಬಂದ್ ಮತ್ತೆ ಪ್ರತಿಭಟನೆ ಮಾಡುವಾಗ್ಲೂ ಇವತ್ತು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಸೊ ಇವತ್ತು ಸುಮಾರು ಎಷ್ಟು ಜನ ಕಾರ್ಯಕರ್ತರು ಬಂದಿದ್ರು, ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ, ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಲ್ಲಿ ಸುನಿಲ್? ಶರ್ಮಿತಾ, ಸದ್ಯಕ್ಕೆ ಪರಿಸ್ಥಿತಿ ಬಿಗಡಾಯಿಸಿದೆ ಅಂತಾನೆ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆಗಮಿಸಿರುವಂತದ್ದು. ಈ ಒಂದು ಹೋರಾಟದಲ್ಲಿ ನಿರೀಕ್ಷೆಗೂ ಮೀರಿದ ಹೋರಾಟಗಾರರು ಅಂದ್ರೆ ಹಿಂದೂಪರ ಕಾರ್ಯಕರ್ತರು ಬಂದಿದ್ದಾರೆ. ಹೀಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಮೆರವಣಿಗೆ ನಡೀತಾ ಇತ್ತು, ಪ್ರತಿಭಟನಾ ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆಯಲ್ಲಿ ಒಂದಷ್ಟು ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೀತಾ ಇರುವಂತದ್ದು. ಇನ್ನೂ ಕೂಡ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೀತಾ ಇದೆ.
ನಿನ್ನೆ ರಾತ್ರಿ ಕಲ್ಲು ತೂರಾಟ ಏನ್ ನಡೆದಿತ್ತು ಅದಕ್ಕೆ ವಿರುದ್ಧವಾಗಿ ಆಕ್ರೋಶವನ್ನ ಹೋರಾಟಗಾರರು ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ಈ ರೀತಿ ಆದ್ರೆ ಹೇಗೆ ಬದುಕೋದು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು, ಅದರಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಆಗಮಿಸಿದ್ರಿಂದ ಪೊಲೀಸರು ಕೂಡ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅದರಲ್ಲೂ ಕೂಡ ಏನು ಪಟ್ಟಣದ ಒಂದು ಮುಖ್ಯ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಮಸೀದಿಯ ಬಳಿ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಕೆಲವೊಂದು ಕಲ್ಲು ತೂರಾಟಗಳು ಕೂಡ ನಡೆದವು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡಿದ್ರು, ಪ್ರತಿಭಟನಾಕಾರರನ್ನು ಚದುರಿಸುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಪ್ರತಿಭಟನಾಕಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಇನ್ನೂ ಕೂಡ ಸಾವಿರಾರು ಪ್ರತಿಭಟನಾಕಾರರಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಹೋರಾಟಗಾರರ ಮನವನ್ನ ಹೋಲಿಸಿ ಪ್ರತಿಭಟನಾ ಮೆರವಣಿಗೆ ಏನಿದೆ ಅದನ್ನ ಮುಂದೆ ಹೋಗೋದಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಹೋರಾಟಗಾರರು ಕೂಡ ಸಾಕಷ್ಟು ವಾಗ್ವಾದ ನಡೆಸಿದ್ರು ಕೂಡ ಪ್ರತಿಭಟನಾ ಮೆರವಣಿಗೆ ಈಗ ಮುಂದೆ ಸಾಗಿದೆ ಅಂತ ಹೇಳ್ಬೋದು. ಶರ್ಮಿತಾ, ಸುನಿಲ್, ಒಂದ್ ದೃಶ್ಯವನ್ನ ತೋರಿಸ್ತಾ ಇದೀವಿ. ಇದೇನೋ ಹೂವಿನ ಸರ್ಕಲ್ ಅಂತ, ಅಲ್ಲೇನು ಮುಸ್ಲಿಂ ಪ್ರಾಬಲ್ಯ ಇರುವಂತ ಏರಿಯಾನ ಅದು. ಅಲ್ಲಿ ಹಸಿರು ಬಾವುಟ ಹಾಕಿದ್ರು, ಅದನ್ನ ತೆಗೆದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಆಕ್ಷೇಪ ವ್ಯಕ್ತವಾಗ್ಲಿಲ್ವಾ ಅಲ್ಲಿ? ಖಂಡಿತ ಶರ್ಮಿತಾ, ಇಲ್ಲಿ ಮದ್ದೂರು ಭಾಗದಲ್ಲಿ ಸಾಕಷ್ಟು ಮುಸ್ಲಿಮರಿದ್ದಾರೆ, ಹಾಗೆ ಹಿಂದೂಗಳು ಕೂಡ ಇದ್ದಾರೆ. ಇಬ್ಬರು ಕೂಡ ಸಾಕಷ್ಟು ವರ್ಷಗಳಿಂದ ಜೀವನವನ್ನ ಒಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ. ಹೂವಿನ ಸರ್ಕಲ್ ಬಳಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರ ಹಸಿರು ಬಾವುಟ ಏನಿದೆ ಆ ಬಾವುಟ ಇತ್ತು. ಆ ಬಾವುಟವನ್ನ ಕಿತ್ತು ಕೇಸರಿ ಬಾವುಟವನ್ನ ನೆಡುವಂತಹ ಕೆಲಸವನ್ನು ಹೋರಾಟಗಾರರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸರು ಮನವೊಲಿಸಿ ಅವರನ್ನ ಪ್ರತಿಭಟನೆಯನ್ನ ಮುಂದುವರಿಸುವಂತೆ, ಅಂದ್ರೆ ಮೆರವಣಿಗೆಯನ್ನ ಮುಂದುವರಿಸುವಂತೆ ಮನವೊಲಿಸಿದ್ರು. ಆದ್ರೂ ಕೂಡ ಅದಾದ ಬಳಿಕ ಪ್ರತಿಭಟನೆ ಮುಂದುವರಿತಾ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಕಲ್ಲುಗಳು ತೂರಿ ಬಂದ್ವು. ಆದ್ರೆ ಆ ಕಲ್ಲುಗಳು ಎಲ್ಲಿಂದ ತೂರಿ ಬಂದ್ವು ಅಂತ ಗೊತ್ತಿಲ್ಲ. ಹೀಗಾಗಿ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡುವಂತ ಅನಿವಾರ್ಯಕ್ಕೆ ಮುಂದಾದ್ರು. ಲಾಠಿ ಪ್ರಹಾರದ ಬಳಿಕ ಪ್ರತಿಭಟನಾ ಮುಖಂಡರುಗಳೇನಿದ್ದಾರೆ ಅವರು ಪೊಲೀಸರ ಜೊತೆ ಯಾಕೆ ಲಾಠಿ ಪ್ರಹಾರ ಮಾಡ್ತೀರಿ ಅಂತ ವಾಗ್ವಾದ ಕೇಳಿದ್ರು, ಪ್ರಶ್ನೆಗಳನ್ನ ಮಾಡಿದ್ರು. ಆ ನಂತರ ಪೊಲೀಸರು ಕೂಡ ಶಾಂತ ರೀತಿಯಿಂದಲೇ ವರ್ತಿಸಿದ್ರು. ಹಾಗೆ ಪ್ರತಿಭಟನಾಕಾರರು ಕೂಡ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮುಂದುವರಿಸಿರುವಂತದ್ದು. ಶರ್ಮಿತಾ, ಈಗ ಬಂದ್ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಮಾಡ್ತಾ ಇದ್ದಾರಾ ಅಥವಾ ಪೊಲೀಸರು ಅವ್ರನ್ನೆಲ್ಲ ವಾಪಸ್ ಕಳಿಸೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಮಸೀದಿ ಮೇಲೂ ಕೂಡ ಇವತ್ತು ಕಲ್ಲು ತೂರಾಟ ಪ್ರಯತ್ನ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ನಿಜಾನಾ ಸುನಿಲ್? ಹೌದು ಶರ್ಮಿತಾ, ಏನು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬರ್ಬೇಕಾದ್ರೆ ಏನು ಒಳೆ ಬೀದಿ ಏನಿದೆ ಆ ಒಳೆ ಬೀದಿಯ ಸಮೀಪದಲ್ಲಿ ಇರ್ತಕ್ಕಂಥ ಮಸೀದಿ ಏನಿದೆ ಆ ಮಸೀದಿ ಬಳಿ ಬಂದಂತ ಸಂದರ್ಭದಲ್ಲಿ ಹೋರಾಟಗಾರರು ಮಸೀದಿಗೆ ನುಗ್ಗಲು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಹೋರಾಟಗಾರರನ್ನ ತಡೆಯುವಲ್ಲಿ ಪೊಲೀಸರು ಯಶಸ್ವಿ ಆದ್ರೂ ಜೊತೆಗೆ ಅವರ ಮನವನ್ನ ಕೂಡ ಒಲಿಸಿದ್ರು. ಅಲ್ಲಿಂದ ಪ್ರತಿಭಟನಾ ರ್ಯಾಲಿ ಮುಂದುವರಿತಾ ಇತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕಲ್ಲುಗಳು ತೂರಾಟ ನಡೀತು. ಆದ್ರೆ ಯಾವ ಕಡೆಯಿಂದ ಕಲ್ಲು ತೂರಿ ಬಂತು ಅನ್ನತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಪೊಲೀಸರು ಆ ಮಸೀದಿ ಮುಂಭಾಗ ಹೋರಾಟಗಾರರನ್ನ ಚದುರಿಸುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಲಾಠಿಯನ್ನು ಕೂಡ ಬೀಸಬೇಕಾದಂತ ಅನಿವಾರ್ಯತೆ ಪೊಲೀಸರಿಗಿತ್ತು. ಹೀಗಾಗಿ ಪೊಲೀಸರು ಲಾಠಿಯನ್ನ ಬೀಸಿದ್ರು. ಅಲ್ಲಿಂದ ಪ್ರತಿಭಟನಾಕಾರರು ಅಲ್ಲಿಂದ ಓಡಿ ಹೋದ್ರು. ಆದ್ರೆ ಇನ್ನೊಂದಷ್ಟು ಜನರು ಯಾಕೆ ಹಲ್ಲೆಯನ್ನ ಮಾಡ್ತಾ ಇದ್ದೀರಿ, ಈ ರೀತಿ ಲಾಠಿ ಚಾರ್ಜ್ ಅನ್ನ ಯಾಕೆ ಮಾಡ್ತಾ ಇದ್ದೀರಿ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ಹೋಗ್ತಾ ಇದೆ, ಶಾಂತ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ, ಆದ್ರೂ ಕೂಡ ಪೊಲೀಸ್ನವರು ಯಾಕೆ ಈ ರೀತಿ ಹೋರಾಟಗಾರರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ಬಳಿಕ ಮತ್ತೆ ಹೋರಾಟಗಾರರು ಏನು ರ್ಯಾಲಿ ಏನಿತ್ತು ಆ ರ್ಯಾಲಿಗೆ ಸೇರ್ಕೊಂಡ್ರು. ಈಗ ಆ ರ್ಯಾಲಿ ಮುಂದೆ ಹೋಗ್ತಾ ಇರುವಂತದ್ದು, ಅಂದ್ರೆ ಮಸೀದಿಯ ಜಾಗವನ್ನು ಬಿಟ್ಟು ಮುಂದೆ ಹೋಗ್ತಾ ಇದೆ. ಪ್ರತಿಭಟನಾ ನಿರತರು ಕೂಡ ಹೋರಾಟಗಾರರು ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿರುವಂತದ್ದು. ಪೊಲೀಸರು ಏನು ಎಲ್ಲರನ್ನ ಮನವೊಲಿಸೋದ್ರಲ್ಲೂ ಕೂಡ ಅವರು ನಿರತರಾಗಿದ್ದಾರೆ. ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ ಪೊಲೀಸರು. ಯಾಕಂದ್ರೆ ಹೋರಾಟಗಾರರ ಸಂಖ್ಯೆ ಸಾಕಷ್ಟು ಇದೆ. ಹೀಗಾಗಿ ಪೊಲೀಸರು ಕೂಡ ಇದು ನಿಜಕ್ಕೂ ಒಂದ್ ರೀತಿ ಅಗ್ನಿ ಪರೀಕ್ಷೆ ಇದ್ದಂತೆ. ಯಾಕಂದ್ರೆ ಇಂಥ ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರು ಸೇರಿದಂತ ಸಂದರ್ಭದಲ್ಲಿ ಹೋರಾಟಗಾರರನ್ನ ನಿಯಂತ್ರಣಕ್ಕೆ ತರುವಂತದ್ದು ಪೊಲೀಸರಿಗೆ ಒಂದು ಸವಾಲಿನ ಮಾತಾಗಿರುತ್ತೆ. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ. ಒಂದು ಮೆರವಣಿಗೆ ಏನಿದೆ, ಅಂದ್ರೆ ರ್ಯಾಲಿ ಏನಿದೆ, ಆ ರ್ಯಾಲಿ ಮುಂದೆ ಹೋಗೋದಕ್ಕೆ ಪೊಲೀಸರು ಕೂಡ ಹೋರಾಟಗಾರರ ಮನವನ್ನು ಒಲಿಸ್ತಾ ಇದ್ದಾರೆ. ಶರ್ಮಿತಾ, ಆಕ್ಚುಲಿ ಪ್ಲಾನ್ ಏನ್ ಮಾಡ್ಕೊಂಡಿದ್ರು ಇವರು? ಬಂದಿ ಕರೆ ಕೊಟ್ಟಿದ್ರು, ಹೌದು. ಅಂದ್ರೆ ಈ ಪ್ರತಿಭಟನೆ ಅಥವಾ ರ್ಯಾಲಿ ಅಂತ ಏನ್ ಹಮ್ಮಿಕೊಂಡಿದ್ರು ಅದು ಎಲ್ಲಿಂದ ಎಲ್ಲಿ ತನಕ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ, ಅವರೆಲ್ಲ ಎಲ್ಲಿಗೋ ನುಗ್ಗೋಕ್ ಪ್ರಯತ್ನ ಪಟ್ರು. ಅದು ಎಲ್ಲಿಗೆ ಸುನಿಲ್ ಅಂತ ಆದ್ರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಶರ್ಮಿತಾ, ಇವತ್ತು ಪ್ರತಿಭಟನಾ ರ್ಯಾಲಿ ಮೆರವಣಿಗೆ ಇದ್ದಂಥದ್ದು ಏನು ಉಗ್ರ ನರಸಿಂಹ ದೇವಸ್ಥಾನ ಅಂದ್ರೆ ಮದ್ದೂರಿನ
ಉಗ್ರ ನರಸಿಂಹ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಬಳಿ ಮೊದಲು ಸಾವಿರಾರು ಕಾರ್ಯಕರ್ತರು ಆಗಮಿಸಬೇಕು ಅಂತ ಕರೆ ಕೊಡಲಾಗಿತ್ತು. ಅದರಂತೆ ಸಾವಿರಾರು ಸಂಖ್ಯೆಯಲ್ಲಿ ಉಗ್ರ ನರಸಿಂಹ ದೇವಸ್ಥಾನದ ಬೆಳಿಗ್ಗೆ ಬಂದು ಹೋರಾಟಗಾರರು ಜಮಾಯಿಸಿದ್ರು. ಮೊದಲಿಗೆ ಬೆರಳೆಣಿಕೆ ಎಷ್ಟಿದ್ದಂತ ಹೋರಾಟಗಾರರು ಬರ್ತಾ ಹೆಚ್ಚಿನ ಸಂಖ್ಯೆ ಅಂದ್ರೆ ಸುಮಾರು 10,000ಕ್ಕೂ ಹೆಚ್ಚು ಹೋರಾಟಗಾರರು ಜಮಾವಣೆಗೊಂಡ್ರು. ಪೊಲೀಸರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಅಂತ. ಯಾಕಂದ್ರೆ ಬಿಜೆಪಿ ಹಾಗೂ ಒಂದಷ್ಟು ಹಿಂದೂ ಪರ ಸಂಘಟನೆಗಳು ಮಾತ್ರ ಈ ಒಂದು ಹೋರಾಟಕ್ಕೆ ಕರೆ ನೀಡಿದ್ರು. ಹೀಗಾಗಿ ಪೊಲೀಸರು ಕೂಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಆದ್ರೆ ಹೋರಾಟಗಾರರು ಸ್ವಯಂ ಪ್ರೇರಿತವಾಗಿ ಅಂದ್ರೆ ಮದ್ದೂರಿನ ಜನರೇನಿದ್ದಾರೆ, ಹೋರಾಟಗಾರರಲ್ಲದೆ ಮದ್ದೂರಿನ ಜನರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ಹೀಗಾಗಿ ಹೋರಾಟಗಾರರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿರುವಂತದ್ದು. ಹೀಗಾಗಿ ಒಂದಷ್ಟು ತಳ್ಳಾಟ, ನೂಕಾಟ ಇವೆಲ್ಲವೂ ಕೂಡ ನಡೀತು. ಹಾಗೆ ಮಹಿಳೆಯರು ಪ್ರಮುಖವಾಗಿ ಸಾಮಾನ್ಯವಾಗಿ ಹಿಂದೂ ಮಹಿಳೆಯರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಮಹಿಳೆಯರು ಕೂಡ ಆ ಮಸೀದಿ ಅಂದ್ರೆ ಏನ್ ಗಲಾಟೆ ನಡೀತು, ರಾತ್ರಿ ಏನ್ ಕಲ್ಲು ತೂರಾಟ ನಡೀತು, ಆ ಮಸೀದಿಯ ಮುಂಭಾಗವೇ ಈ ಒಂದು ಮೆರವಣಿಗೆ ಹೋಗ್ಬೇಕು ಅನ್ನುವಂಥ ಪಟ್ಟಣ ಹಿಡಿದುಕೊಂಡಿದ್ದಾರೆ. ಇದೇ ವಿಚಾರವಾಗಿ ಪೊಲೀಸರ ನಡುವೆ ಹಾಗೂ ಮಹಿಳೆಯರು ಅಂದ್ರೆ ಮಹಿಳಾ ಹೋರಾಟಗಾರರೇನಿದ್ದಾರೆ ಇವರ ನಡುವೆ ವಾಗ್ವಾದ ನಡೀತಾ ಇರತಕ್ಕಂಥದ್ದು. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆಗಳು ನಡೀತಾ ಇದೆ, ಇದು ಇವತ್ತಿಗೆ ಕೊನೆ ಆಗಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದು ಹೋರಾಟಗಾರರ ಮಾತಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮಸೀದಿಯ ಬಳಿ ಮಸೀದಿಗೆ ನುಗ್ಗುದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟರು. ಆದ್ರೆ ಆ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಸರ್ಪಗಾವಲನ್ನ ಹಾಕಿದ್ದಾರೆ. ಹೀಗಾಗಿ ಹೋರಾಟಗಾರರು ಮಸೀದಿ ಬಳಿ ತೆರಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಜೊತೆಗೆ ಮತ್ತೊಂದು ಮಸೀದಿ ಏನಿತ್ತು ಅಂದ್ರೆ ಹೊಳೆ ಬೀದಿಯ ಬಳಿ ಇರುವಂತ ಮತ್ತೊಂದು ಮಸೀದಿ ಏನಿತ್ತು, ಆ ಮಸೀದಿ ಬಳಿ ಬರ್ತಾ ಇತ್ತಂತೆ ರ್ಯಾಲಿ. ಅಲ್ಲಿ ಕಲ್ಲು ತೂರಾಟಗಳು ಎಲ್ಲಿಂದ ಬಂತು ಅನ್ನುವಂಥದ್ದು